ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕ ಬಂಧುಗಳಿಗೆ ಹಾಯ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಬೆಳಿಗ್ಗೆ ಎದ್ದಿದ್ದಾಯಿತು, ಖುಷಿಯಾಗಿ ಹೋಗಿದ್ದಾಯಿತು, ಪರ್ಕೆ ಇಟ್ಕೊಂಡಿದ್ದಾಯಿತು, ಮುಂದೆ ಗುಡಿಸಿದ್ದಾಯಿತು, ನೀರೆಲ್ಲ ಹಾಕಿ ಬಂದಿದ್ದಾಯಿತು. ಬಂದೆ ಬ್ರಷ್ ಮಾಡಿ ಫೇಸ್ ವಾಶ್ ಎಲ್ಲ ಮಾಡಿ ಹೋಗಿದೆ. ಈಗ ಬಂದಿದ್ದೀನಿ, ಏನು ಮಾಡಬೇಕು ಅಂತ ಐಡಿಯಾ ಮಾಡ್ತಾಯಿದ್ದೀನಿ. ಡಬಲ್ ಹಾರ್ಸ್ ಕಂಪ್ನಿಯವ್ರದ್ದು ತಿಕ್ ಅವಲಕ್ಕಿ ಇದನ್ನು ತೊಗೊಂಡಿದ್ದೀನಿ. ರೆಡ್ ಕಲರ್ ಇದೆ ಅದು. ನಾನು ಗ್ರೀನ್ ಟೀನು ಕೂಡ ರೆಡಿ ಮಾಡಿ ಇಟ್ಟಾಗಿದೆ. ಅವಲಕ್ಕಿಯಿಂದ ಉಪ್ಪಿಟ್ಟು ಮಾಡೋಣ ಅಂತ ಐಡಿಯಾ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ನಾನು ಅಗಲವಾದ ಪಾತ್ರೆ ತೊಗೊಂಡಿನಿ, ದಪ್ಪ ತಳ ಇದೆ. ಇದಕ್ಕೆ ನಾನು 50 ಗ್ರಾಮ್ ಎಣ್ಣೆ ಹಾಕ್ಕೊತೀನಿ. ಬಟ್ಲಲ್ಲಿ ಎಣ್ಣೆ ಖಾಲಿಯಾಗಿದೆ, ಕ್ಯಾನಿಂದ ತೆಗೆದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಬಟ್ಲಿಗೂ ಕೂಡ ತುಂಬಿಸ್ಕೊಬಿಡ್ತೀನಿ. ಇದು ಎಣ್ಣೆ ಚೆನ್ನಾಗಿ ಕಾಯಬೇಕು. ನಾನು ಫ್ಲೇಮ್ನ ಜೋರಲ್ಲಿ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದ್ಮೇಲೆ ಫ್ಲೇಮ್ನ ಲೋ ಮಾಡ್ಕೊತೀನಿ. ಆವಾಗಲೂ ಕೂಡ ಹೈಯಲ್ಲಿ ಇದ್ದರೆ ಒಗ್ಗರಣೆ ಸೀದೋಗ್ಬಿಡುತ್ತಷ್ಟೆ. ಈ ಬೇಸಿಗೆಗೆ ಸ್ವಲ್ಪ ಹುದುಗು ಬಂದಿರೋ ಇಡ್ಲಿ ಮತ್ತು ದೋಸೆ ಸ್ವಲ್ಪ ಏನೋ ಸ್ವಲ್ಪ ಹುಳಿ ಅನಿಸ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪಿಟ್ಟು ಅದು ಇದು ಮಾಡಬೇಕು ಅಂತ ಐಡಿಯಾ ಮಾಡಿಬಿಟ್ಟಿದ್ದೀನಿ ಬೇಸಿಗೆ ಮುಗಿಯೋ ತನಕ. ಒಂದು 3 ದಪ್ಪ ಇರುವಂಥ ಈರುಳ್ಳಿ ತೊಗೊತೀನಿ. ಆಮೇಲೆ ಒಂದು 2 ಕೈ ಹಿಡಿ ಕಟ್ ಮಾಡಿದರೆ 2 ಕೈ ಹಿಡಿ ಆಗಬೇಕು ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಬಿಡಿಸಿ ಇಟ್ಕೊತೀನಿ. ಒಂದು ಶುಂಠಿನ ಕಟ್ ಮಾಡಿ ಇಟ್ಕೊತೀನಿ, ಚಿಕ್ಕದಾಗಿ ಕಟ್ ಮಾಡಬೇಕು ಅದನ್ನು. 1 ಟೀ ಸ್ಪೂನ್ ಆಗೋಷ್ಟು, 1 ಟೇಬಲ್ ಸ್ಪೂನ್ ಎಲ್ಲ ಬೇಡ, ಬರೀ ಶುಂಠಿನೇ ಸಿಕ್ಬಿಡುತ್ತೆ ಬಾಯಿಗೆ, ಆಮೇಲೆ ಸಾಕು. ಆಮೇಲೆ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3 ಗುಂಟೂರು ಮೆಣಸಿನ್ಕಾಯಿ, ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಅಲ್ಲಾಡಿಸ್ಬಿಟ್ರೆ ಅದರಲ್ಲಿರೋ ಬೀಜ ಎಲ್ಲ ಬಿದ್ದೋಗ್ತವೆ. ಮೆಣಸಿನ್ಕಾಯಿ ಮಾತ್ರ ಎತ್ತಿಟ್ಕೊಳ್ತೀನಿ. ಆಮೇಲೆ ಕರ್ಬೇವಿನ ಸೊಪ್ಪು ಒಂದು 4 ರಿಂದ 5 ಕಡ್ಡಿಯಷ್ಟು ಅದನ್ನು ಕೂಡ ತೊಗೊತೀನಿ. ಆಮೇಲೆ ಗೋಡಂಬಿ ತೊಗೊತೀನಿ, 1 ಕೈ ಹಿಡಿ ಫುಲ್ ತೊಗೊತೀನಿ. ಅದನ್ನು ಕೂಡ ಒಂದು ಗೋಡಂಬಿಯಲ್ಲಿ 3 ಪೀಸ್ ಮಾಡ್ತೀನಿ. ಎಲ್ಲ ಹಾಗೆ ಮಾಡಿಟ್ಕೊತೀನಿ. ಇಷ್ಟೇ ರೆಡಿ ಮಾಡ್ಕೊತೀನಿ. ಆಮೇಲೆ ಅರ್ಧ ಹೋಳು ತೆಂಗಿನಕಾಯಿ ತೊಗೊತೀನಿ, ಅದನ್ನು ತುರಿದು ಇಟ್ಕೊತೀನಿ. ಇಷ್ಟಂತೂ ಮಾಡ್ಕೊತೀನಿ, ರೆಡಿ ಮಾಡ್ಕೊತೀನಿ. ಇಷ್ಟು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಅವಲಕ್ಕಿ ಉಪ್ಪಿಟ್ಟು ಮಾಡೋದು ತುಂಬ ಈಸಿ. ಈಗ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಚೆನ್ನಾಗಿ ಸಿಡಿತಾ ಇದೆ. 1 ಕೈ ಹಿಡಿ ಫುಲ್ಲು ಕಡಲೆಬೇಳೆ ಹಾಕ್ತೀನಿ, ಇನ್ನು ಸ್ವಲ್ಪ ಹಾಕ್ತೀನಿ, ಒಂದು ಅರ್ಧ ಹಿಡಿ. ಫ್ಲೇಮ್ನ ಲೋ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ದಪ್ಪ ತಳ ಇರುವ ಪಾತ್ರೆನೇ ಬೇಕು ಅಂತ ನಾನು ಕೇಳೋದು ಯಾಕೆ ಅಂತಂದರೆ, ಬೇಗ ಸೀದೋಗಲ್ಲ, ತಳ ಎಲ್ಲ ಹಿಡಿಯಲ್ಲ, ಅದಕ್ಕೇ ದಪ್ಪ ತಳ ಇರೋದು. ಇದೆಲ್ಲ ಹಳೆ ಕುಕ್ಕರ್ಗಳು, ಅದು ಹಿಡಿ ಎಲ್ಲ ಹೋಗಿರ್ತಾವಲ್ಲ, ನಾನು ಅದನ್ನೆಲ್ಲ ತೂಕಕ್ಕೆ ಹಾಕಿಲ್ಲ, ಅದೆಲ್ಲ ಹಾಗೆ ಮನೇಲಿ ಇಟ್ಕೊಂಡಿದ್ದೀನಿ. ಅದನ್ನೇ ಇವಾಗ ಈ ಥರ ಟಿಫನ್ ಮಾಡೋಕ್ಕೆ ಅದಕ್ಕೆ ಎಲ್ಲ ಯೂಸ್ ಮಾಡೋದು. ಒಂದು 10 ರಿಂದ 15 ಕಾಳು ಓಮ್ ಕಾಳು ಹಾಕಿದ್ದೀನಿ.
ಈಗ 3 ಬೇಡಿಗೆ ಮೆಣಸಿನ್ಕಾಯಿ, 3 ಗುಂಟೂರು ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದೆ, ಅದನ್ನು ಹಾಕಿದ್ದೀನಿ. ಕಟ್ ಮಾಡಿಟ್ಟಿರೋಂಥ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ 1 ಕೈ ಹಿಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ಹಸಿ ಶುಂಠಿ ಹಾಕ್ತಾಯಿದ್ದೀನಿ, 1 ಟೀ ಸ್ಪೂನಷ್ಟು ಚಿಕ್ಕದಾಗಿ ಕಟ್ ಮಾಡಿರೋದು, ಅದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ. ಜೀರಿಗೆ, ಹಸಿ ಶುಂಠಿ, ಓಂಕಾಳು ಇವೆಲ್ಲವನ್ನು ದಿನ ತಿನ್ನಬೇಕು. ಈ ಥರ ಅಡುಗೆಗೆ ಯೂಸ್ ಮಾಡಬೇಕು. ಆರೋಗ್ಯಕ್ಕೆ ಒಳ್ಳೆಯದು ಅಂತ ಯಾವಾಗೋ ಒಂದು ಸತಿ ಕುಟ್ಟಿ ಗಿಟ್ಟಿ ಎಲ್ಲ ತಿನ್ನೋಕ್ಕಾಗಲ್ಲ, ಕಷಾಯ ಎಲ್ಲ ಮಾಡಿ. ನಾವು ಡೈಲಿ ಯೂಸ್ ಮಾಡ್ತಾಯಿದ್ರೆ ಸಾಕಾಗುತ್ತೆ ನಮ್ಮ ದೇಹಕ್ಕೆ. ಕಟ್ ಮಾಡಿ ಇಟ್ಟಿರುವಂತಹ 3 ದೊಡ್ಡ ಈರುಳ್ಳಿನ ಹಾಕ್ತೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋದು, ಟ್ರಾನ್ಸ್ಪರೆಂಟ್ ಬರೋವರೆಗೂ ಇದನ್ನು ಫ್ರೈ ಮಾಡ್ತೀನಿ. ಒಂದು 6 ಟೊಮೊಟೊ, ಮೀಡಿಯಮ್ ಸೈಜ್ದು ಒಂದು 6 ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೊಟೊದು ನೀರು ಸ್ವಲ್ಪ ಹಿಂಗಬೇಕು, ಅಷ್ಟೊತ್ತಿಗೆ ಟೊಮೊಟೊ ಬೇಯುತ್ತೆ. ಅದುವರೆಗೂ ನಾನು ಬೇಯಿಸ್ಕೊತೀನಿ. ರುಚಿಗೆ ಇದು ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಹಿಂಗೆ ಹಾಕ್ಕೊಳ್ತೀನಿ ಸ್ವಲ್ಪ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತೀನಿ. ನಾನು ಅವಲಕ್ಕಿಗೆ ಅಂತ ಏನು ಸಪ್ರೇಟ್ ಮತ್ತೆ ಒಂದು ಸತಿ ಎಲ್ಲ ಹಾಕಲ್ಲ. ಈಗ ಗೊಜ್ಜಿಗೆ ಏನು ಹಾಕ್ತೀನಿ ಅದೇ ಉಪ್ಪು. ನಾನು ಈ ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ 3/4. ಇದಕ್ಕೀಗ ಅವಲಕ್ಕಿನ ಓಪನ್ ಮಾಡಿ ನೆನೆಯೋಕೆ ಹಾಕ್ತೀನಿ. ನೆನೆಯೋದು ಅಂತಂದರೆ ಅದು 1 ನಿಮಿಷ ಅಷ್ಟೇ. ಹಿಂಗೆ ನೆನೆಯೋಕೆ ಹಾಕಿ ಸ್ವಲ್ಪ ಜಾಲಿಸಿದಂಗೆ ಮಾಡಿ ಚೆನ್ನಾಗಿ ಹಿಂಡಿ ಎತ್ತಿಟ್ಕೋಬೇಕು. ಇಲ್ಲಾಂದರೆ ಅದು ಎಲ್ಲ ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಗಟ್ಟಿ ಅವಲಕ್ಕಿ ಅಂದರೆ ಅದೇನು ತುಂಬ ಗಟ್ಟಿ ಇಲ್ಲ. ಚೆನ್ನಾಗಿ ಬೇಯ್ತಾ ಇದೆ. ಸ್ವಲ್ಪ ನೀರು ಹಿಂಗೋಷ್ಟು ಬೆಂದರೆ ಸಾಕು. ಅಷ್ಟೊತ್ತಿಗೆ ಟೊಮೊಟೊನು ಕೂಡ ಬೆಂದ್ಬಿಡುತ್ತೆ.
ನಿಮ್ಮ ಮನೆಗಳಲ್ಲಿ ಯಾವ ಥರ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಅವಲಕ್ಕಿನ ನೀರಲ್ಲಿ ನೆನೆಯಕ್ಕೆ ಹಾಕಿದ ತಕ್ಷಣ ಈ ಥರ ಇದೆ, ಕೆಂಪು ಅವಲಕ್ಕಿ. ಈಗ ಇಷ್ಟೇ, ಇದನ್ನ ಈಗ ಹಿಂಡಿ ಎತ್ತಿಟ್ಕೊತೀನಿ. ಒಗ್ಗರಣೆ ಚೆನ್ನಾಗಿ ಬೆಂದಿದೆ, ಇದು ನೀರೆಲ್ಲ ಹಿಂಗಿದೆ. ಇದಕ್ಕೀಗ ನಾನು 2 ಕೈ ಹಿಡಿ ಫುಲ್ಲು ಕೊತ್ತಂಬರಿ ಸೊಪ್ಪು, 1 ತೆಂಗಿನಕಾಯಿ ಹೋಳು ಫುಲ್ಲು ತುರಿದಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. 1 ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ನಿಂಬೆಹಣ್ಣು ರಸ ಹಿಂಡಿಟ್ಟಿದ್ದೀನಿ. ಬೀಜ ಎಲ್ಲ ತೆಗೆದು ರಸ ಮಾತ್ರ ಹಾಕ್ತೀನಿ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಉಪ್ಪು ಎಲ್ಲ ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ಅಂತ ಈಗಲೇ ನೋಡ್ಕೊಬಿಡ್ಬೇಕು. ತೆಂಗಿನಕಾಯಿ ಹಾಕಿದ್ನಲ್ವ, ಸ್ವಲ್ಪ ಬೇಗ ಕೆಟ್ಟಿಟ್ಟು ಹೋಗ್ಬಿಟ್ರೆ ಅಂತ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ. ಅಡುಗೆ ಮನೆ ಘಮ ಘಮ ಅಂತ ಇರಬೇಕು, ಇಲ್ಲ ಅಲ್ಲಿ ಜಿರಳೆಗಳು ಬರಬಾರ್ದು. ಏನು ಬರಬಾರ್ದು ಅಂದರೆ, ಒಂದು ಬಾಟ್ಲಿ ತೊಗೋಬೇಕು. ಬಾಟ್ಲಿಯಲ್ಲಿ ಚಿಕ್ಕ 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 ಹೋಲ್ಗಳೆಲ್ಲ ಮಾಡ್ಕೋಬೇಕು. ಅದರೊಳಗೆ ನ್ಯಾಪ್ತಾಲ್ ಬಾಲು, ಲವಂಗ ಹಾಕಿ ಕ್ಯಾಪ್ ಹಾಕಿ ಅಡುಗೆ ಮನೇಲಿ ಇಟ್ಬಿಟ್ರೆ ಅದೊಂಥರ ಫ್ರೇಗ್ರೆನ್ಸ್ಗೆ ಬರಲ್ಲ, ಅಡುಗೆ ಮನೆ ಘಮ ಘಮ ಅಂತ ಇರುತ್ತೆ. ಗೊಜ್ಜಿಗೆ ನಾನು 1 ಟೇಬಲ್ ಸ್ಪೂನ್ ತುಪ್ಪ ಮತ್ತು ನೀರಿಂದ ತೆಗೆದು ಹಿಂಡಿರುವಂಥ ಅವಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ರೆಡಿ ಇದೆ, ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಹಲಸಿನ ಹಣ್ಣು ಮನೇಲಿ, ಇವತ್ತು ಯಾವ ಫ್ರೂಟ್ಸ್ ಅಂದರೆ ಹಲಸಿನ ಹಣ್ಣೆ ಇವತ್ತು. ನಾನು ಗಸಗಸೆ ಹಾಲು ಮಾಡೋಣ ಅಂತ, ಗಸಗಸೆ ಹಾಲು ಮಾಡಲಿಕ್ಕೆ ನಾನು 1 ಕೈ ಹಿಡಿ ಫುಲ್ಲು ಬಾದಾಮಿ, 2 ಟೇಬಲ್ ಸ್ಪೂನ್ ಗಸಗಸೆ, 1 ಏಲಕ್ಕಿನ 1 ಗ್ಲಾಸ್ ನೀರು ಹಾಕಿ ನೆನೆಯೋಕ್ಕಿಡ್ತೀನಿ. 4 ರಿಂದ 5 ಅವರ್ ಇದು ನೆನೀತಾ ಇರುತ್ತೆ. ಇದು ಚೆನ್ನಾಗಿ ನೆನೀಲಿ. ಐದು ಗಂಟೆ ಆಯಿತು. ಈಗ ನಾನು ನೆಂದಿರೋ ಗಸಗಸೆ ಮತ್ತು ಬಾದಾಮಿ, 1 ಏಲಕ್ಕಿ, ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ ಮತ್ತು ಕಲ್ಲು ಸಕ್ಕರೆ, ಇಷ್ಟನ್ನು ನಾನು ಗ್ರೈಂಡ್ ಮಾಡ್ಕೋಬೇಕು ಗಸಗಸೆ ಹಾಲು ಮಾಡಲಿಕ್ಕೆ.
ಈ ನೀರನ್ನೇ ಯೂಸ್ ಮಾಡ್ತೀನಿ. ಈ ನೀರನ್ನ ಚೆಲ್ಲಲ್ಲ, ನಾನು ನೆನೆಸಿರೋ ನೀರನ್ನ. ಒಂದು ಕುಟಣಿಗೆ ತೊಗೊಂಡು ಒಂದು ಕವರ್ ಇಟ್ಬಿಡ್ತೀನಿ. ಅದ್ರ ಮೇಲೆ ನಾನು ಕಲ್ಸಕ್ಕರೆ ಇಟ್ಟು ಮತ್ತೆ ಕವರ್ನ ಮುಚ್ಚಿ ಕೊಡ್ತೀನಿ. ಈಗ ಕುಟಣಿಗೆ ಏನು ಗಲೀಜಾಗಲ್ಲ, ಕಲ್ಸಕ್ಕರೆ ಪುಡಿ ಆಯಿತು. ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ನಾನು ಕೊಬ್ಬರಿ ತುಂಡುಗಳನ್ನೆಲ್ಲ ಹಾಕ್ಕೊಳ್ತೀನಿ. ಒಂದು ಟೀ ಸ್ಟ್ರೈನರ್ ತೊಗೊಂಡು ಈ ನೀರನ್ನೆಲ್ಲ ಸ್ಟ್ರೈನ್ ಮಾಡ್ಕೊತೀನಿ. ನೀರನ್ನೆಲ್ಲ ಸೋಸಿದ್ದಾದಮೇಲೆ ಗಸಗಸೆ ಮತ್ತು ಬಾದಾಮು ಏಲಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೈಗೆ ಸಿಗಲ್ಲ ಗಸಗಸೆ, ಅದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಿ ಸ್ಟ್ರೈನರ್ಗೆ ಹಾಕಿ ಸೋಸ್ಕೊತೀನಿ. ಅಷ್ಟೇ, ಸ್ವಲ್ಪ ಕಲ್ಲು ಸಕ್ಕರೆ ಹಾಕ್ಕೊಳ್ತೀನಿ. ನಾನು ಗ್ರೈಂಡ್ ಮಾಡೋಕ್ಕೆ ಇದೇ ನೆನೆಸಿರೋ ನೀರನ್ನ ಯೂಸ್ ಮಾಡ್ಕೊಳ್ತೀನಿ. ಈಗ ಇದನ್ನ ತರಿಯಾಗಿ ಗ್ರೈಂಡ್ ತಗೊಬರ್ತೀನಿ. ಇದೇನಿದು ಸೆಲ್ಫ್ ಎಲ್ಲ ಹೀಗೆ ಕಿತ್ತು ಹೋಗಿರೋ ಥರ ಇದೆ ಅಂತ ಅಂದ್ಕೊಂಡಿದ್ದೀರಾ? ನಮ್ಮದು ಹಳೆ ಮನೆ, ಅದು ಸೆಲ್ಫಿಗೆಲ್ಲ ಪೇಂಟ್ ಹೊಡೆದು ಪೇಂಟ್ ಕಿತ್ತೋಗಿರೋದು. ಈಗ ಇದೇ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ನುಣ್ಣಗೆ ಗ್ರೈಂಡ್ ಆಗಬೇಕು, ಅದೆಷ್ಟು ಚೆನ್ನಾಗಿ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಉಳಿದಿರೋ ಕಲ್ಲು ಸಕ್ಕರೆನೂ ಇದಕ್ಕೆ ಹಾಕಿ ಮತ್ತೆ ಗ್ರೈಂಡ್ ಮಾಡಿ ತೊಗೊಬರ್ತೀನಿ. ನಾವು ಮನೆಗಿನೇ ಎಲ್ಲ ರಿಪೇರಿ ಅವೆಲ್ಲ ಮಾಡಲ್ಲ. ನಾವಿರೋದೇ ಬಾಡಿಗೆ ಮನೆ, ಅದಕ್ಕೆಲ್ಲ ಖರ್ಚು ಮಾಡೋಕ್ಕೆ ನಮ್ಮ ಹತ್ರ ಹಣನೂ ಇಲ್ಲ ಬಿಡಿ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ, ನುಣ್ಣಗಾಗಬೇಕು. ಎಷ್ಟು ಚೆನ್ನಾಗಿ ನುಣ್ಣಗಾಗುತ್ತೆ ಅಷ್ಟು ಚೆನ್ನಾಗಿ ಗಸಗಸೆ ಹಾಲು ಕುಡಿಲಿಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಇಷ್ಟು ಚೆನ್ನಾಗಿ ನುಣ್ಣಗಾಗಿದೆ. ಬೇಕಿದ್ದರೆ ಇನ್ನೂ ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ. ಈ ಗಸಗಸೆ ಹಾಲನ್ನ ಯಾವಾಗಲೂ ಮಾಡಿ ಕುಡಿತಾ ಇರಬೇಕು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಗಸಗಸೆ, ಕೊಬ್ಬರಿ, ಬಾದಾಮಿ ಈ ಮೂರು ಕಾಂಬಿನೇಷನಲ್ಲಿ ತೊಗೊಂಡ್ರೆ ನರಮಂಡಲ ಚೆನ್ನಾಗಿ ವರ್ಕ್ ಆಗುತ್ತೆ, ನರಗಳು ಆ್ಯಕ್ಟಿವ್ ಆಗ್ತವೆ. ಹಾಗಾಗಿ ಈ ಹಾಲನ್ನ ಯಾವಾಗಲೂ ಮಾಡಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ತುಂಬ ವೀಕ್ನೆಸ್ಸು, ಕೈಕಾಲು ನಡುಗುತ್ತೆ, ಆ ಥರ ಎಲ್ಲ ಇದ್ದಾಗ ಈ ಹಾಲನ್ನ ಮಾಡಿ ಕುಡಿಬೇಕು. ಈ ಪೀರಿಯಡ್ಸ್ ಆಗಿರೋ ಹೆಣ್ಮಕ್ಳು ಸೊಂಟ ನೋವು ಅಂತಾರೆ, ಅವ್ರಿಗೆ ಕೂಡ ಇದನ್ನು ಕೊಡಬೇಕು, ಒಳ್ಳೆಯದು. ರಾತ್ರಿ ನಿದ್ದೆ ಬರಲ್ಲ,
ಕೈ ಕಾಲೆಲ್ಲ ಸೆಳೆತ ಅಂತ ನರಗಳೇ ವರ್ಕ್ ಆಗಲ್ಲ, ಅದಕ್ಕೆ ಹಂಗಾಗೋದು. ಅದಕ್ಕೋಸ್ಕರನೇ ಇದೆಲ್ಲ ತಗೋಬೇಕು. ಗಸಗಸೆ, ಬಾದಾಮಿ, ಕೊಬ್ಬರಿ ತುಂಬ ಒಳ್ಳೆಯದು. ಇದಕ್ಕೊಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲನ್ನ ರೆಡಿ ಮಾಡ್ಕೊತೀನಿ. ಮಲಗೋ ಮುಂಚೆ ಕುಡಿಬೇಕು. ಚೆನ್ನಾಗಿ ನಿದ್ದೆ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, 2 ಗ್ಲಾಸು ಅಮೃತ ರೆಡಿ ಆಯಿತು. ಇಷ್ಟೊಂದು ಬೆನಿಫಿಟ್ ಇರೋವಂಥ ಒಂದು ಹಾಲು ಎಲ್ಲೋದ್ರೂ ಸಿಗಲ್ಲ ಬಿಡಿ. ಎರಡು ಗ್ಲಾಸ್ ರೆಡಿ ಮಾಡಿದ್ದೀನಿ. ನಾನೊಂದು ಗ್ಲಾಸ್ ಕುಡಿತೀನಿ, ನನ್ನ ಮಗಳಿಗೆ ಒಂದು ಗ್ಲಾಸ್ ಕೊಡ್ತೀನಿ. ನಾವು ಮನೇಲಿ ಇಬ್ಬರೇ ಇರೋದು. ನಮ್ಮ ಮನೆಯಲ್ಲಿ ಬೆಕ್ಕು ಮರಿ ಹಾಕಿದೆ, ಪುಟ್ಟ ಪುಟ್ಟ ಮರಿಗಳು. ನನ್ನ ಮಗಳು ಆ ಬೆಕ್ಕು ಮರಿ ಜೊತೆನೇ ಅದು ಅಮ್ಮನ ಹತ್ರ ಹಾಲು ಕುಡಿತಾ ಇದೆ. ಎಷ್ಟು ಚೆನ್ನಾಗಿ ನೋಡಿ. ಕ್ಯೂಟಾಗಿದ್ದಾವೆ. 3 ಮರಿಗಳಿದ್ದಾವೆ. ಮರಿಗಳ ಅಮ್ಮನೇ ಒಂದು ಮರಿ, ಅದಕ್ಕೆ 3 ಮರಿಗಳು. ಸಂಜೆ ಈಗ ನಾನು ಮೇಲೆ ಟೆರಸ್ಗೆ ಬಂದಿದ್ದೀನಿ. ಸ್ವಲ್ಪ ಗಿಡಗಳಿಗೆ ನೀರು ಹಾಕೋಣ ಅಂತ. ಮನೆಯಲ್ಲಿ ನೀರಿಲ್ಲ, ಆದರೆ ಗಿಡಗಳಿಗೆ ನೀರು ತಪ್ಪಿಸೋ ಆಗಿಲ್ಲ. ನಮಗೆ ಒಂದು ದಿವಸ ನೀರಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೋಬೋದು. ಗಿಡಗಳಿಗೆ ಹಾಕ್ದಲ್ಲೆಲ್ಲ ಇರೋಕ್ಕಾಗಲ್ಲ. ಹೂವೆಲ್ಲ ಅರಳಿದ್ದಾವೆ. ಜೇನು ಹುಳಗಳು ಹೂವಿಗೆ ಬರ್ತವೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮಕರಂದ ಹೀರಿ ಹೋಗ್ತಾ ಇದ್ದಾವೆ. ಎಲ್ಲ ಜೇನು ಹುಳಗಳು ಬರೋದು. ಎಲ್ಲ ಕಲರ್ ಇದ್ದಾವೆ. ಪಿಂಕು, ಆರೆಂಜ್, ವೈಟು, ಎಲ್ಲೋ. ಏನು ಜಾಸ್ತಿ ಬೆಳೆದು ಬಗ್ಬಿಟ್ಟಿದ್ದಾವೆ. ಟ್ರಿಮ್ ಮಾಡಬೇಕು ಈ ಗಿಡಗಳನ್ನ. ಎಷ್ಟೊಂದು ಜೇನುನೊಣಗಳು ನೋಡಿ. ನಾನಂತೂ ಗಿಡದಲ್ಲಿ ಹೂವನ್ನೇ ಕೀಳಲ್ಲ. ಅದು ಹಾಗೆ ಹೂ ಬಾಡಿದ ಮೇಲೆ ಕಿತ್ಬಿಟ್ಟು ಅದೇ ಪಾಟಿಗೆ ಹಾಕ್ಬಿಡ್ತೀನಿ. ಅದೇ ಗೊಬ್ಬರ ಆಗುತ್ತಲ್ಲೇ. ದೇವ್ರಿಗೆ ಬೇಕಂದರೆ ಕಾಸು ಕೊಟ್ಟು ತರೋದು. ಚೆನ್ನಾಗಿರುತ್ತೆ ನೋಡೋಕ್ಕೆ. ಕಿತ್ಬಿಟ್ರೆ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಬಾಡೋಗ್ತವೆ, ಮತ್ತು ಅದೇನು ಚೆನ್ನಾಗಿ ಕಾಣಿಸಲ್ಲ. ಗಿಡದಲ್ಲಿದ್ದರೆ ಚೆನ್ನಾಗಿ 2 ದಿವಸ 3 ದಿವಸ ಎಲ್ಲ ನೋಡಿ ಎಷ್ಟೊಂದು ಜೇನುನೊಣಗಳು. ಇದೆಲ್ಲ ಹೂಗಳೆಲ್ಲ ಜೇನುಹುಳಗಳಿಗೆ ಬಿಟ್ಬಿಟ್ಟಿದ್ದೀನಿ. ಬಟರ್ಫ್ಲೈ ಎಲ್ಲ ಇಲ್ಲೇ ಆಗ್ತವೆ. ಇದೊಂದು ಪುಟಾಣಿ ಹೂ ಬಿಡ್ತದೆ. ಎಷ್ಟು ಚೆನ್ನಾಗಿದೆ.
ತಂತಿ ಎಲ್ಲ ನೇಯ್ದು ಬಿಟ್ಬಿಟ್ಟಿದ್ದೀನಿ. ಅದು ಹಂಗೆ ಹಬ್ಕೊಂಡು ಹೋಗ್ತಾ ಇರುತ್ತೆ, ಎಂಡೇ ಇಲ್ಲ. ಶಂಖಪುಷ್ಪ ಬೇಸಿಗೆಗೆ ಸ್ವಲ್ಪ ಎಲ್ಲ ಬಾಡೋಗ್ಬಿಟ್ಟಿತ್ತು, ಈಗ ಸ್ವಲ್ಪ ಪರವಾಗಿಲ್ಲ. ನಿತ್ಯ ಪುಷ್ಪ ಇದು ವೈಟ್ ಕಲರು, ಎಷ್ಟು ಹೂಗಳಿದ್ದಾವೆ ನೋಡಿ. ಇದೊಂಥರ ದಾಸವಾಳ. ಇವರಂತೂ ವೆಲ್ಕಮ್ ಮಾಡ್ತಾನೇ ಇರ್ತಾರೆ. ಸೂಪರಾಗಿದೆ. ಇದು ಬೆಣ್ಣೆ ಹೂ, ಗಣೇಶನಿಗೆ ಬೆಣ್ಣೆ ಹೂ. ಬೆಣ್ಣೆ ಥರನೇ ಸಾಫ್ಟು, ಮುಟ್ಟಿದ್ರೂ ಅಷ್ಟು ಸಾಫ್ಟು, ಬೇಗ ಬಾಡಿಯೂ ಹೋಗುತ್ತೆ. ರೋಸ್, ಪುಟಾಣಿದೊಂದು ಮಲ್ಲಿಗೆ ಗಿಡದಲ್ಲಿ ಒಂದು 3 ಮಲ್ಲಿಗೆ ಹೂ ಬಿಟ್ಟಿದೆ. ಇದು ದೊಡ್ಡದಿದೆ ಮಲ್ಲಿಗೆ ಗಿಡ, ಅದರಲ್ಲಿ ಬಿಟ್ಟಿದೆ. ತುಂಬ ಬಿಟ್ಟು ಹೂ ಬಿಟ್ಟು ಅದಕ್ಕೆ ಸುಸ್ತಾಗಿ ಹೋಗ್ಬಿಟ್ರೆ ಅಷ್ಟೊಂದು ಹೂ ಬಿಡ್ತೀವಿ ಈ ಸತಿ. ನಾನು ಮಾಡಿರೋಂಥ ಈ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿದ್ದಕ್ಕಾಗಿ